ಹಾಯ್ ಹಲೋ ನಮಸ್ಕಾರ. ಕನ್ನಡ ದಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ನಿಮ್ಮನ್ನ ಎಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ನಾನು ನಿಮ್ಮನ್ನ ಕರುನಾಡ ಅಧಿದೇವತೆ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಟೈಮ್ 5:16ಕ್ಕೆ ನಾವು ಬೆಂಗಳೂರಿಂದ ಹೊರಟಿದ್ದು. ಈಗ ಆಲ್ರೆಡಿ ನಾವು ರಾಮನಗರಲ್ಲಿದ್ದೀವಿ. ರಾಮನಗರಿಂದ ಆದಮೇಲೆ ನೋಡಿ ಆಂಜನೇಯ ಸ್ವಾಮಿ ಅವ್ರದ್ದು ಇಲ್ಲೇ ದೇವಸ್ಥಾನ ಇದೆ ರಾಮನಗರಲ್ಲಿ. ಈಗ ನಾವೆಲ್ಲೂ ಬೇರೆ ಕಡೆ ಸ್ಟಾಪ್ ಮಾಡ್ತಿಲ್ಲ, ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ತಿರೋದು. ಯಾಕೆಂದ್ರೆ ಅಲ್ಲಿ ಚಾಮುಂಡಿ ಬೆಟ್ಟದ ಸ್ಟೆಪ್ಸ್ ಹತ್ಕೊಂಡು ಹತ್ಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಅಲ್ಲಿಗೆ ಹೋಗ್ತಿರೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ 18 ಮಹಾನ್ ಶಕ್ತಿಪೀಠಗಳಿವೆ. ಅದರಲ್ಲಿ ನಮ್ಮ ಚಾಮುಂಡಿ ಬೆಟ್ಟನೂ ಕೂಡ ಒಂದು. ಚಾಮುಂಡಿ ಬೆಟ್ಟದ ಬಗ್ಗೆ ವಿಷ್ಣು ಪುರಾಣ, ಕಾಳಿಕ ಪುರಾಣ ಮತ್ತು ಸ್ಕಂದ ಪುರಾಣ ಹೀಗೆ ಬೇರೆ ಬೇರೆ ಪುರಾಣದಲ್ಲಿ ಬರೆದಿದ್ದಾರೆ ಅಂತ ಕೂಡ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿದು ಒಂದು ಕತೆ ಇದೆ. ಅದು ಏನಪ್ಪ ಅಂತ ಅಂದರೆ, ಪರಶಿವನ ಪತ್ನಿ ಸತಿದೇವಿ ತಂದೆಯಾದ ದಕ್ಷ ಮಹಾರಾಜನ ಯಜ್ಞಕುಂಡಕ್ಕೆ ಹೋಗಿರ್ತಾರೆ. ಯಜ್ಞ ನಡೆಸುವಾಗ ಆ ಕುಂಡಕ್ಕೆ ಹಾರಿ ಸತಿದೇವಿ ಪ್ರಾಣತ್ಯಾಗ ಮಾಡ್ತಾರೆ. ಇದು ನಿಮಗೆಲ್ಲ ಸ್ಟೋರಿ ಗೊತ್ತೇ ಇರುತ್ತೆ. ಆಗ ಶಿವ ದೇವಿಯ ದೇಹವನ್ನು ಹಿಡಿದು ಪ್ರಳಯ ತಾಂಡವನ್ನು ಆಡ್ತಾನೆ. ಆವಾಗ ವಿಷ್ಣು ಸುದರ್ಶನ ಚಕ್ರದಿಂದ ದೇವಿಯ ದೇಹವನ್ನು ತುಂಡು ತುಂಡು ಮಾಡ್ತಾರೆ. ಆಗ ದೇವಿಯ ದೇಹದ ಭಾಗಗಳು ಭೂಭಾಗದಲ್ಲಿ 18 ಸ್ಥಳದಲ್ಲಿ ಬೀಳ್ತದೆ. ಆ 18 ಸ್ಥಳಗಳನ್ನೇ ಶಕ್ತಿಪೀಠ ಅಂತ ಕರೆಯೋದು. ಅದರಲ್ಲಿ ಸತಿಯ ಕೂದಲು ಬಿದ್ದ ಸ್ಥಳವೇ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಿ ಚಾಮುಂಡಿ ಬೆಟ್ಟ. ಈ ಸ್ಥಳವನ್ನು ಪುರಾಣ ಕಾಲದಲ್ಲಿ ಕ್ರೌಂಚ ಪೀಠ ಅಂತ ಕೂಡ ಕರೀತಿದ್ರು ಅಂತ ಹೇಳ್ತಾರೆ. ಈಗ ನೋಡಿ ನಾವು ಹಾಗೆ ಮೈಸೂರಿಗೆ ಬಂದೇ ಬಿಟ್ಟು 2 ಅವರ್ಸ್ ಅಷ್ಟೇ ಆಗಿತ್ತು ನಮಗೆ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದು. ಮೈಸೂರಂತೂ ನಂದು ಆಲ್ ಟೈಮ್ ಫೇವ್ರೆಟ್ ಪ್ಲೇಸು. ನಾನು ಯಾವಾಗ ಎಷ್ಟು ಸತಿ ಬೇಕಾದ್ರೂ ಕರೆದ್ರೂ ಬರ್ತೀನಿ ಮೈಸೂರಿಗೆ, ಅಷ್ಟು ಇಷ್ಟ ನನಗೆ ಮೈಸೂರು ಅಂದರೆ. ಸೊ ಇವಾಗ ಚಾಮುಂಡಿ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಯಾವಾಗಲೂ ಕೂಲಾಗಿರುತ್ತೆ ಪ್ಲೇಸು ಇದು. ನನಗಂತೂ ತುಂಬ ಇಷ್ಟ ಮೈಸೂರು. ನೋಡ್ತಿರ್ಬೋದು ವಿಶ್ವವಿಖ್ಯಾತಿಯಾಗಿರುವ ನಮ್ಮ ಮೈಸೂರು ಅರಮನೆ ಕಾಣಿಸ್ತಾ ಇದೆ. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸೊ ಟ್ರಾವೆಲಿಂಗಲ್ಲಿ ಇದ್ವಲ್ಲ, ಸೊ ಅದು ಎಷ್ಟು ಕಾಣಿಸ್ತೋ ಅಷ್ಟು ತೋರಿಸಿದ್ವಿ ನಿಮಗೆ. ಈಗ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಬೆಟ್ಟದ ಹತ್ರ ಹೋಗೋಕ್ಕೆ ನೀವು ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗ್ತೀನಿ ಅಂದರೆ ಬೇರೆ ರೋಡ್ ಇದೆ. ನಾವಿಲ್ಲಿ ಸ್ಟೆಪ್ಸ್ ಹತ್ರ ಹೋಗ್ತಾ ಇರೋದ್ರಿಂದ ಊಟಿ ರೋಡಲ್ಲಿ ನಿಮಗೆ JSS ಕಾಲೇಜ್ ಅಂತ ಇದೆ. JSS ಕಾಲೇಜ್ ಬ್ಯಾಕ್ ಸೈಡಲ್ಲಿ ನಿಮಗೆ ಸ್ಟೆಪ್ಸ್ ಹತ್ತೋದಕ್ಕೆ ಪ್ಲೇಸ್ ಇರೋದು. ನಿಮಗೆ ಯಾರ್ಯಾರಿಗೆ ಗೊತ್ತಿಲ್ಲ, ಔಟ್ ಆಫ್ ಮೈಸೂರು ಇರೋರಿಗೆ ಗೊತ್ತಿರಲ್ಲ ಆಲ್ಮೋಸ್ಟು. ಸೊ ನೀವು ಊಟಿ ರೋಡಲ್ಲಿ ಬಂದರೆ ನಿಮಗೆ JSS ಕಾಲೇಜ್ ಆಪೋಸಿಟಲ್ಲೇ ಸ್ಟೆಪ್ಸ್ ಇರೋದು. ನೋಡಿ ಇಲ್ಲಿ ಅರಿಶಿನ ಕುಂಕುಮ ಹಚ್ಕೊಂಡು ನಾನು ಬೆಟ್ಟ ಹತ್ತುತ್ತಿರೋದು. ಸ್ಟೆಪ್ಸಿಗೆಲ್ಲ 1100 ಸ್ಟೆಪ್ಸ್ ಆಗುತ್ತೆ ನಾರ್ಮಲ್ ಎಲ್ಲ ಸೇರಿ. ಸೊ 1100 ಸ್ಟೆಪ್ಸಿಗೂ ನಾನು ಅರಿಶಿನ ಕುಂಕುಮ ಹಚ್ಕೊಂಡೇ ಹತ್ತುತ್ತಾ ಇದ್ದೀನಿ. ನಾವು ಬಂದಿದ್ದು ಆಷಾಢ ಟೈಮಲ್ಲಿ. ಆಷಾಢ ಶುಕ್ರವಾರ ಮುಗ್ದಿತ್ತು ಕೊನೆ ವಾರ. ಸೊ ನಾವು ಶನಿವಾರ ಬಂದಿದ್ದು. ಶುಕ್ರವಾರ ತುಂಬ ಹೆವಿ ರಶ್ ಇರುತ್ತೆ ಎಲ್ಲ. ನೋಡಿ ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ದೇವಿಗೆ ಕೈ ಮುಗಿದು ಅರಿಶಿನ ಕುಂಕುಮ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಅರಿಶಿನ ಕುಂಕುಮನ ಮನೆಯಿಂದನೂ ತರಬಹುದು, ಅಥವಾ ಇಲ್ಲಿ ಬಂದರೆ 40 ಅಥವಾ 50 ರೂಪಾಯಿಗೆ ಸಿಗುತ್ತೆ, ತಗೊಂಡು ಹಚ್ಬೋದು. ನೀವು ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ರೆ ಅಥವಾ ಅಂದ್ಕೊಂಡಿದ್ದಾಗಬೇಕು ಅಂತ ಅಂದರೆ ಇಲ್ಲಿ ಅರಿಶಿನ ಕುಂಕುಮ ಹಚ್ಕೊಂಡು ಹತ್ತಿರ ಖಂಡಿತ ಫಲಿಸುತ್ತೆ. ಸೊ ನಂದು ಹರಕೆ ಇತ್ತು, ಅದು ತೀರಿಸೋದಕ್ಕೆ ಅಂತ ಬಂದಿದ್ದೀನಿ. ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದ್ರೂ ಏನು ಅಷ್ಟೊಂದು ಸುಸ್ತೆಲ್ಲ ಆಗೋದಿಲ್ಲ. ನೀವು ದೇವ್ರ ಧ್ಯಾನ ಮಾಡ್ಕೊಂಡು ಹಚ್ಕೊಂಡು ಹೋದರೆ ಏನೂ ಸುಸ್ತಾಗಲ್ಲ. ಸ್ವಲ್ಪ ಬೆವರ್ತೀರ ಅಷ್ಟೇ. ಇಲ್ಲೇ ಸ್ಟಾರ್ಟಿಂಗಲ್ಲೇ ಬಲಗಡೆಗೆ ಗಣೇಶ ಸ್ವಾಮಿದು ಸನ್ನಿಧಿ ಇದೆ. ಅದಾದಮೇಲೆ ನೋಡಿ ಹಾಗೆ ಎಲ್ಲ ಸ್ಟೆಪ್ಸಿಗೂ ಹಚ್ಕೊಂಡು ಹೋಗ್ಬೇಕು, ಒಳ್ಳೇದಾಗುತ್ತೆ. ನಾನು ಒಬ್ಬಳೇ ಅಲ್ಲ, ತುಂಬ ಜನ ಬರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹಚ್ಚುತ್ತಾನೆ ಇರ್ತಾರೆ. ಸೊ ನೋಡ್ತಿರ್ಬೋದು ತುಂಬ ಜನ ಹಚ್ಚುತ್ತಾ ಇದ್ದಾರೆ. ನೋಡಿ ಇದು ಶುಕ್ರವಾರ ತಿಂದ್ಬಿಟ್ಟು ಎಲ್ಲ ಹಾಗೆ ಎಸ್ತೋಗಿದ್ದಾರೆ, ಗಲೀಜು ಮಾಡಿದ್ದಾರೆ. ಅರಿಶಿನ ಕುಂಕುಮ ಹಚ್ಬಿಟ್ಟೆಲ್ಲ ಅಲ್ಲೇ ಎಸ್ತೋಗಿದ್ದಾರೆ. ಅಲ್ಲಿ ಪೂಜಾರಿಗಳು ಕೇಳಿದರೆ ನಾವೇನು ನಿಮ್ಮನೆ ಹತ್ರ ಎಸಿತಿದ್ದೀವ, ಇಲ್ಲೇ ಇದು ಮಾಡ್ತಿರೋದು ಅಂತ ಅಲ್ವಾ ಹೇಳ್ತಿದ್ರಂತೆ. ಸೊ ಇದೊಂದು ಸಜೆಷನ್ ನಂದೇನಪ್ಪ ಅಂದರೆ, ನೀಟಾಗಿ ಇಟ್ಕೋಬೇಕಲ್ಲ ದೇವಸ್ಥಾನನ ಇದು. ಸೊ ಈ ಥರ ಯಾರು ಮಾಡಬೇಡಿ, ತಗೊಂಡೋಗಿ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನಲ್ಲಿ ಹಾಕಿ ಆ ಥರ ಯಾರು ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಅರಿಶಿನ ಕುಂಕುಮನ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಹಚ್ಚುತ್ತಾರೆ. ಮತ್ತು ಹೊಸದಾಗಿ ಮದುವೆ ಆಗಿರೋರು, ನವಜೋಡಿಗಳು ಕೂಡ ಜೊತೆಲೇ ಹಚ್ಕೊಂಡು ಬರ್ತಾರೆ. ಮತ್ತು ಮಂಡಿ ನಮಸ್ಕಾರ ಕೂಡ ಇಲ್ಲಿ ಮಾಡ್ತಾರೆ. ಸೊ ಮಂಡಿ ನಮಸ್ಕಾರ ಮಾಡೋದು ಕೂಡ ನಾನು ನೋಡಿದ್ದೀನಿ. ತುಂಬ ಶಕ್ತಿಯಾಗಿರೋ ದೇವಸ್ಥಾನ ಇದು. ಸೊ ನೀವು ಅನ್ಕೊಂಡಿದ್ದೆಲ್ಲ ಖಂಡಿತ ಆಗುತ್ತೆ. ಒಂದ್ಸಲನೂ ಬಂದಿಲ್ಲ ಅಂದರೆ, ಆಲ್ಮೋಸ್ಟ್ ಅಕ್ಕಪಕ್ಕ ಇರೋರೆಲ್ಲ ಬಂದಿರ್ತೀರಾ, ಬೇರೆ ಜಿಲ್ಲೆಯವರು ಬಂದಿಲ್ಲ ಅಂದರೆ ಖಂಡಿತ ಒಂದ್ಸತಿ ಭೇಟಿ ಮಾಡಿ. ವ್ಯೂ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ. ಈ ಚಾಮುಂಡೇಶ್ವರಿ ಬೆಟ್ಟ 10ನೇ ಶತಮಾನದ ಹೊತ್ತಿಗಾಗಲೇ ಪುಣ್ಯಕ್ಷೇತ್ರ ಆಗಿತ್ತು ಅಂತ ಹೇಳ್ತಾರೆ.
ಒಂದು ದಂತಕಥೆ ಪ್ರಕಾರ ರಂಭನೆಂಬ ಬಲಶಾಲಿ ಅಸುರನೊಬ್ಬ ಮಹಿಷಿ ಎಂಬ ಅರ್ಧ ಮನುಷ್ಯ ಮತ್ತೆ ಹಾಗೂ ಅರ್ಧ ಎಮ್ಮೆ ರೂಪದ ರಾಕ್ಷಸಿಯನ್ನ ನೋಡಿ ಇಷ್ಟಪಟ್ಟು ಅವರಿಬ್ರು ಒಂದಾಗಿ ಅವರಿಬ್ಬರ ಮಿಲನದಿಂದ ಹುಟ್ಟಿದ ರಾಕ್ಷಸರೇ ಮಹಿಷಾಸುರ ಅಂತ ಹೇಳ್ತಾರೆ. ಮಹಿಷಾಸುರನ ಈ ಸ್ಥಳದಲ್ಲೇ ಇದ್ದಿದ್ದು ಅವನದು ಸಾಮ್ರಾಜ್ಯನ ಇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಮಹಿಷನ ಊರು ಎಂದು ಕರೆಯುತ್ತಿದ್ರಂತೆ. ಆಗ ಕಾಲಕ್ರಮೇಣ ಇದು ಮಹಿಷೂರು ಆಗಿ ಆಮೇಲೆ ಮೈಸೂರು ಆಯಿತು ಅಂತ ಹೇಳ್ತಾರೆ. ಚಾಮುಂಡೇಶ್ವರಿಯ ದೇವಾಲಯದಲ್ಲಿ ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಗೆ ಸಾಕ್ಷಿಯಾಗಿದೆ. ಇದು ಹೊಯ್ಸಳರ ದೊರೆ ವಿಷ್ಣು ವೃತ್ತನ ನಿರ್ಮಿಸಲಾಗಿದ್ದು ಇದು ದೇವಸ್ಥಾನ ಅಂತ ಹೇಳ್ತಾರೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರಿನ ಅರಸರು ಇದನ್ನ ಮತ್ತಷ್ಟು ನವೀಕರಣಗೊಳಿಸಿದ್ದು ಅಂತ ಕೂಡ ಹೇಳ್ತಾರೆ. ಈಗ ನೋಡಿ 500 ಸ್ಟೆಪ್ಸ್ ಆಗಿದೆ. 600 ಅಥವಾ 700 ಆದ್ಮೇಲೆ ನಂದಿ ವಿಗ್ರಹ ಸಿಗುತ್ತೆ ಇಲ್ಲಿ ಮೇಲ್ಗಡೆ. ನಿಧಾನಕ್ಕೆ ಹಚ್ಕೊಂಡು ಹೋಗಿ ನಾನು ಇದನ್ನ 1.5 hour 1.5 ಗಂಟೆಯಲ್ಲಿ ಮುಗಿಸ್ದೆ. ಎಲ್ಲೂ ನಾನು ರೆಸ್ಟ್ ಮಾಡೋದಕ್ಕಾಗ್ಲಿ ಎಂದಕ್ಕೂ ಹೋಗ್ಲಿಲ್ಲ, ಡೈರೆಕ್ಟ್ ಹಚ್ಕೊಂಡು ಬಂದೆ. ಇದು ಮೊದಲನೇ ಸತಿ ಅಲ್ಲ, ನಾನು ಆಲ್ರೆಡಿ ತುಂಬಾ ಸಲ ಹಚ್ಚಿದ್ದೀನಿ. ಅದೇ ಫಸ್ಟ್ ಟೈಮ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಫಸ್ಟ್ ಟೈಮ್ ಅಲ್ಲ ಅಂದ್ರೂ ಕಷ್ಟ ಆಗುತ್ತೆ, ಜಾಸ್ತಿ ದಿನ ಗ್ಯಾಪ್ ಆಗುತ್ತಲ್ಲ. ಸೊ ನಿಧಾನಕ್ಕೆ ಹಚ್ಕೊಂಡು ಬನ್ನಿ. 600 ಮೆಟ್ಲಾಯ್ತು ಅನ್ಸುತ್ತೆ. ಮತ್ತೆ ಇಲ್ಲಿ ಅರ್ಧ ಹತ್ತಾದ್ಮೇಲೆ ನಿಮ್ಗೆ ಏನಾದ್ರು ಸುಸ್ತಾಗ್ತಿದ್ದೆ ಆಗಲ್ಲ ಅಂದ್ರೆ ಇಲ್ಲಿ ನಿಮಗೆ ತಿನ್ನೋದಕ್ಕೆ ಮತ್ತೆ ಜ್ಯೂಸು ಕಬ್ಬಿನ ಹಾಲು ಎಲ್ಲ ಸಿಗುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಇದು ಅರ್ಧ ಆಗಿದೆ. ಮತ್ತೆ ನೋಡಿ ಇಲ್ಲೂ ಗಲೀಜು ಬಿಸಾಕಿದ್ದಾರೆ. ಈ ತರ ಎಲ್ಲ ಬಿಸಾಕಿದ್ರೆ ನಮ್ಗೇನೆ ಒಳ್ಳೇದಲ್ಲ ಅಲ್ಲ. ಸೊ ಈ ತರ ಮಾಡಬಾರ್ದು. ಮತ್ತೆ ಇಲ್ಲಿರೋದು ನಂದಿ ವಿಗ್ರಹ 16 ಅಡಿ ಇದೆ. ಇದನ್ನ ಒಂದೇ ಶಿಲೆಯಲ್ಲಿ ವಿಗ್ರಹನ ಕೆತ್ತಿರೋದು ಅಂತ ಹೇಳ್ತಾರೆ. 1659ರಿಂದ 1673 ದೊಡ್ಡ ದೇವರ ಜೊಡೆಯರವರ ಕಾಲದಲ್ಲಿ ಇದು ನಿರ್ಮಾಣವಾಗಿದೆ. ಭಾರತದಲ್ಲಿ ಇರುವ ಅತಿ ದೊಡ್ಡ ನಂದಿ ವಿಗ್ರಹದಲ್ಲಿ ಇದು 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಕಾರ್ತಿಕ ಮಾಸದಲ್ಲಿ ಮಜ್ಜನ ಮಾಡ್ತಾರೆ ಈ ನಂದಿ ವಿಗ್ರಹ ಅಂತ ಕೂಡ ಹೇಳ್ತಾರೆ. ಮತ್ತೆ ಈ ನಂದಿ ವಿಗ್ರಹ ನಿರ್ಮಾಣವಾದ ಸಂದರ್ಭದಲ್ಲೇ ಇಲ್ಲಿ 1000 ಸ್ಟೆಪ್ಸ್ 1000 ಮೆಟ್ಟಿಲುಗಳನ್ನ ಕಟ್ಟಿಸಿದ್ದು ದೊಡ್ಡ ದೇವರಾಜ ಒಡೆಯವರು ಅಂತ ಹೇಳ್ತಾರೆ. ಇವಾಗ ನೋಡಿ ಇದೆಲ್ಲ ಆಗಿದೆ. ಇವಾಗ ನಂದಿ ಬೆಟ್ಟ ಸಿಕ್ತು, ಮೀನ್ಸ್ ನಂದಿ ವಿಗ್ರಹ ಇದೆ ಮುಂದೆ. ನಂದಿ ಪಕ್ಕದಲ್ಲೇ ನಿಮ್ಗೆ ಶಿವಾಲಯ ಒಂದಿದೆ, ಗುಹೆ ಒಳಗಡೆ ಇದೆ, ಅದು ಪುಟ್ಟದಾಗಿ ಶಿವಾಲಯ ನೋಡಿ. ಹಿಂದೆ ಇಲ್ಲ ಇದು ನಿಮಗೆ ಕಾಣಿಸ್ತಿರೋದು. ಇಲ್ಲೇ ನಂದಿ ಎಡಗಡೆಗೇನೆ ಇದು ಶಿವಾಲಯ ಇರೋದು ಕಾಣಿಸ್ತಾ ಇದೆ ನಿಮ್ಗೆ. ಎಲ್ಲ ಹೋಗ್ತಾ ಇದ್ದಾರೆ ಒಳಗಡೆ. ನೋಡಿ ಅದಾದ್ಮೇಲೆ ನಾನೀಗ ನಂದಿ ವಿಗ್ರಹದ ಹತ್ರ ಹೋಗ್ತಾ ಇದ್ದೀನಿ. ಮತ್ತೆ ನಂದಿ ವಿಗ್ರಹದ ದರ್ಶನ ಎಲ್ಲ ಆದ್ಮೇಲೆ ಮತ್ತೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅರ್ಶಿನ ಕುಂಕುಮನ. ಇದಾದ್ಮೇಲೆ ಮತ್ತೆ ಇನ್ನು ಅರ್ಧದಷ್ಟು ಇರುತ್ತೆ ಅಷ್ಟೇ. ಬೇಗ ಹಾಗೆ ಹಚ್ಕೊಂಡೋದ್ರೆ ನೋಡಿ 800 ಆಗಿ ಹೋಯ್ತು. ಹಾಗೆ ಹಚ್ಕೊಂಡೋದ್ರೆ ಬೇಗ ಮುಗ್ದೋಗುತ್ತೆ. ಮತ್ತೆ ನಿಮ್ಗೊಂದು ಇಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ, ಫುಲ್ ಮೈಸೂರು ಕಾಣಿಸುತ್ತೆ ಮೋಸ್ಟ್ಲಿ. ನಾನು ನಿಮ್ಗೆ ಇದನ್ನ ಸ್ಟೆಪ್ಸ್ ಇಳ್ಕೊಂಡು ಬರ್ಬೇಕಾದ್ರೆ ಡೀಟೇಲ್ ಆಗಿ ತೋರಿಸ್ತೀನಿ. ಹಾಗೆ ಮುಂದಕ್ಕೆ ಬರ್ತಾ ಇನ್ನೇನು ಬೆಟ್ಟದ ಹತ್ರ ನಿಮಗೆ ಇಲ್ಲಿ ನಮ್ಮ ಬಾರ್ಸೋ ಟೆಂಪಲ್ ಸಿಗುತ್ತೆ. ಅಂದರೆ ಆಂಜನೇಯ ಸ್ವಾಮಿ ಅವ್ರದ್ದು ಟೆಂಪಲ್ ಇದೆ. ಸೊ ಹಾಗೆ ದೇವಸ್ಥಾನದೊಳಗಡೆ ಹೋಗ್ಲಿಲ್ಲ, ಅಂದರೆ ಆಲ್ರೆಡಿ ಪೂಜೆ ಎಲ್ಲ ಮಾಡಿಯವ್ರು ಹೋಗಿದ್ರು. ಸೊ ಹಾಗೆ ಅಲ್ಲೇ ಇದ್ದಿದ್ದು ವಿಗ್ರಹ ಅಥವಾ ಕೆತ್ತನೆಗೆ ಆಂಜನೇಯ ಸ್ವಾಮಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ಆಶೀರ್ವಾದ ತಗೊಂಡು ಹಾಗೆ ಮತ್ತೆ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಾ ಇದ್ದೀನಿ ಮೇಲ್ಗಡೆ. ನೋಡಿ ಇವಾಗ ಬಂದೋ ಇಲ್ಲಿಗೆ ಕೆಲವರು ಸ್ಟಾಪ್ ಮಾಡಿದ್ದಾರೆ. ಮುಂದೆ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ ದೇವಸ್ಥಾನದ ಹತ್ರ. ಸೊ ನಾನು ಅಲ್ಲಿ ಸ್ಟಾಪ್ ಮಾಡ್ತೀನಿ, ಅಲ್ಲೂ ಕೂಡ ಮಾಡೋರು ಮಾಡ್ತಾರೆ ನೋಡಿ. ಇವಾಗ ಲಾಸ್ಟ್ ಹಚ್ಚುತ್ತಾ ಇದ್ದೀನಿ, ಇಲ್ಲೇ ಲಾಸ್ಟ್. ನಿಮ್ದು ಹರಕೆ ಇದ್ರೆ ಹರಕೆ ಕೊಟ್ಕೊಳ್ಳಿ. ಖಂಡಿತ ಈ ತರ ಬಂದ್ಬಿಟ್ಟು ಒಂದ್ಸಲ ಮಾಡ್ಬಿಟ್ಟು ನೋಡಿ, ಅಂದ್ಕೊಂಡಿದ್ದೆಲ್ಲ ಖಂಡಿತ ಆಗುತ್ತೆ. ತುಂಬಾ ಶಕ್ತಿ ದೇವತೆ ಇದು.
ಸೊ ಲಾಸ್ಟಲ್ಲಿ ಬಂದಿದ್ದೀನಿ ನೋಡಿ, ಇಲ್ಲೇ ಲಾಸ್ಟು, ಇಲ್ಲಿವರೆಗೂ ಹಚ್ಕೊಂಡ್ಬಂದರೆ ಮುಗೀತು ನೋಡಿ. ಆಗಿದೆ ನಂದೀಗ ಅರ್ಶಿನ ಕುಂಕುಮ ಹಚ್ಚಿ, ಅಲ್ಲೇ ಇರುತ್ತಲ್ಲ ಕಲ್ಲು, ಅಲ್ಲಿಗೆ ಮಿಕ್ಕಿದ ಅರ್ಶಿನ ಕುಂಕುಮ ಹಾಕಿಬಿಟ್ಟು ಹಾಗೆ ಅಲ್ಲೇ ಡಸ್ಟ್ಬಿನ್ಗೆ ಪೇಪರ್ ಎಸೆಯೋದು. ಮೀನ್ಸ್ ತಟ್ಟೆ ಇರುತ್ತಲ್ಲ ಅದು. ನಿಮಗೆ ಹೂವು ಹಣ್ಣು ಕಾಯಿ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಸ್ಪೆಷಲ್ ಎಂಟ್ರಿ 300 ರೂಪಾಯಿ ಅಂತ ಹಾಕಿದ್ದಾರೆ ನೋಡಿ. ಇಲ್ಲೇ ಎಲ್ಲ ಹಣ್ಣುಕಾಯಿ ಇಟ್ಟಿದ್ದಾರೆ. ಹೆವಿ ರಶ್ ಇತ್ತು, ತುಂಬ ರಶ್ ಇತ್ತು ಮಾತ್ರ. ಆಷಾಢ ಅಲ್ವಾ, ಅದಕ್ಕೋಸ್ಕರ ರಶ್ ಜಾಸ್ತಿ. ನಾನು ನಿಮಗೆ ಆಗಲೇ ಹೇಳಿದೆ ಮಹಿಷಾಸುರ ಹೇಗೆ ಜನ್ಮ ತಾಳ್ದ, ಹೇಗೆ ಹುಡ್ತ ಅಂತ. ಅವನು ತಪಸ್ ಮಾಡಿ ಶಿವನಿಂದ ಒಂದು ವರ ಪಡೆದಿರ್ತಾನೆ. ಏನಪ್ಪ ಅದು ಅಂದರೆ ಮಹಿಳೆಯಿಂದ ಮಾತ್ರ ತನಗೆ ಸಾವು ಬರಬೇಕು ಅಂತ. ಅದನ್ನ ಪಡ್ಕೊಂಡು ಫುಲ್ಲು ಕೊಬ್ಬಿಂದ ಎಲ್ಲ ದೇವತೆಗಳಿಗೆಲ್ಲ ಕಿರುಕುಳ ಕೊಡ್ತಾ ಇರ್ತಾನೆ. ಅದು ದೇವತೆಗಳು ಸಾಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವಾಗ ದೇವರುಗಳೆಲ್ಲ ಒಂದೆಡೆ ಸೇರಿ ತಮ್ಮ ತಮ್ಮ ಶಕ್ತಿಯನ್ನ ಧಾರೆ ಇರುತ್ತಾರೆ. ಅವಾಗ ಭಯಂಕರ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಆಕೆಯೇ ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿಗೆ ಶಿವ ತ್ರಿಶೂಲವನ್ನ, ವಿಷ್ಣು ಚಕ್ರವನ್ನ, ಇಂದ್ರ ವಜ್ರಾಯುಧವನ್ನ ನೀಡ್ತಾರೆ, ಧಾರೆ ಹಿಡಿತಾರೆ. ಮತ್ತೆ ಬೇರೆ ಬೇರೆ ದೇವರುಗಳು ತಮ್ಮ ಬಳಿ ಇದ್ದಿದ್ದ ಆಯುಧನ ಧಾರೆ ಎರಿತಾರೆ. ಆಗ 9 ದಿನ ಯುದ್ಧ ನಡೀತದೆ ಚಾಮುಂಡೇಶ್ವರಿಗೆ ಮತ್ತೆ ಮಹಿಷಾಸುರಿಗೆ. ಕೊನೆಯ ದಿನ ತ್ರಿಶೂಲದಿಂದ ಚಾಮುಂಡೇಶ್ವರಿ ಮಹಿಷಾಸುರನ ವಧಿಸುತ್ತಾಳೆ ಅಂತ ಹೇಳ್ತಾರೆ. ಕೊನೆಯ ದಿನನೇ ವಿಜಯದಶಮಿ ಅಂತ ಇಡೀ ನಾಡಿನಾದ್ಯಂತ ಆಚರಣೆ ಮಾಡ್ತಾರೆ. ಅಂದ್ರೆ ಕರ್ನಾಟಕದಾದ್ಯಂತ ದಸರಾ ಹಬ್ಬನ ಆಚರಣೆ ಮಾಡೋದು. ಬೇರೆ ಕಡೆ ನಾರ್ತ್ ಸೈಡ್ ಎಲ್ಲ ದುರ್ಗೆ ಪೂಜೆ ಅಂತ ಆಚರಣೆ ಮಾಡ್ತಾರೆ. ಇಲ್ಲಿ ಮಾರ್ಕಂಡೇಯ ಋಷಿ ತಪಸ್ಸು ಮಾಡಿದ್ದು ಮತ್ತೆ ಅವರೇ ದೇವಿಯ ವಿಗ್ರಹನ ಸ್ಥಾಪನೆ ಮಾಡಿದ್ದು ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ನಿನ್ನೆ ಆಷಾಢ ಶುಕ್ರವಾರ ಕೊನೆ ವಾರ ಆಗಿದ್ರಿಂದ ಹೆವಿ ರಶ್ ಇರುತ್ತಲ್ಲ, ಬೇರೆ ಕಡೆ ಎಲ್ಲ ಲೈನ್ ಮಾಡಿದ್ದಾರೆ. ನಾವು ಬಂದಾಗ್ಲೂ ಕ್ಯೂ ಅಲ್ಲಿ 2-3 ಅವರ್ ನಿಂತಿದ್ದು. ಒಂದೊಂದು ಲೈನಿಗೆ ಅರ್ಧ ಗಂಟೆ 3/4 ಗಂಟೆವರೆಗೂ ಆಗುತ್ತೆ ನೋಡಿ. ಹೆವಿ ರಶ್ ಇದೆ, ತುಂಬಾ ರಶ್ ಇದೆ. ಮತ್ತೆ ಇಲ್ಲಿ ನಿಮ್ಗೆ ಈಗ ಹೊಸದಾಗಿ ತಿನ್ನೋದಕ್ಕೆ ಇಲ್ಲಿ ಲೈನಲ್ಲೂ ಇಟ್ಬಿಟ್ಟಿದ್ದಾರೆ. ಲೈನಲ್ಲಿ ನಿಂತ್ಕೊಂಡು ಸಾಕಾದ್ರೆ ತಿನ್ಬಿಟ್ಟಿಲ್ಲ ಸಿರಿ ಅಂತ ನೋಡಿ, ಇಲ್ಲೇ ಎಸ್ತಿದ್ದಾರೆ. ಆ ಥರ ಎಲ್ಲ ಮಾಡಬಾರ್ದಲ್ಲ, ಬ್ಯಾಗಲ್ಲಿ ಇಟ್ಕೊಂಡ್ರೆ ಆಯ್ತು ತಿನ್ಬಿಟ್ಟು ಕವರು. ಸೊ ಇವಾಗ ನಾವು ದೇವರ ಹೆಬ್ಬಾಗಲ ಹತ್ರ ಬಂದಿದ್ದೀವಿ. ದರ್ಶನ ಒಳಗಡೆ ಫೋನ್ ಅಲೋ ಇರಲ್ಲ ದೇವಸ್ಥಾನದ ಒಳಗಡೆ. ಇವರು VIP ಎಂಟ್ರಿಗೆಲ್ಲಿ ತುಂಬ ಜನ ನಿಂತಿದ್ದಾರೆ. ತುಂಬ ಕಡೆಯಿಂದ ಇತ್ತು. 30 ರೂಪೀಸ್ ಎಂಟ್ರಿ, ಫ್ರೀ ಎಂಟ್ರಿ, 300 ರೂಪೀಸ್ ಎಂಟ್ರಿ, 100 ರೂಪೀಸ್ ಎಂಟ್ರಿ, ತುಂಬ ಜನ ಇದ್ರು. ಆಷಾಢ ಅಂದರೆ ಚಾಮುಂಡೇಶ್ವರಿಗೆ ಹಬ್ಬ. ಸೊ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ ಎಲ್ಲ. ಇನ್ನೇನು ದಸರಾನೂ ಬರುತ್ತೆ, ದಸರಾದಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ದಸರಾದಲ್ಲಂತೂ ಮೈಸೂರನ್ನ ನೋಡೋಕ್ಕೆ ಚಂದ. ದಸರಾ ಆದ್ಮೇಲೂ ಇನ್ನೂ ಹಾಗೆ ಇರುತ್ತೆ. ದಸರಾಗೆ ಮುಂಚೆಯಿಂದನೂ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಎಲ್ಲ. ನೋಡಿ ತುಂಬ ರಶ್ ಇದೆ. ಹಾಗೆ ನಿಮಗೆ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಬಲಗಡೆಗೆ ಗಣೇಶ ದೇವಸ್ಥಾನ ಮೀನ್ಸ್ ಪುಟ್ಟದಾಗಿ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿ ನೋಡಿ, ಒಳಗಡೆ ವಿಗ್ರಹ ನೋಡೋದಕ್ಕಾಗಲ್ಲ, ಇಲ್ಲಿ ಹೊರಗಡೆ ಇಟ್ಟಿರ್ತಾರಲ್ಲ ಆ ವಿಗ್ರಹ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಚಾಮುಂಡೇಶ್ವರಿ ವಿದ್ಮಹಿ ಚಕ್ರಧಾರಿಣಿ ಧೀಮಹಿ ತನ್ನೋ ಚಾಮುಂಡಿ ಪ್ರಚೋದಯಾತ್. ಆ ದೇವಿ ನಿಮಗೆ ಆಯುರ್, ಆರೋಗ್ಯ, ಸಿರಿ ಸಂಪತ್ತು, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ದರ್ಶನ ಎಲ್ಲ ಆದಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನ ಸುತ್ತ ನಿಮ್ಗೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ನೀವು ಟಿಕೆಟ್ ತಗೊಂಡಿದ್ರೆ ಅಲ್ಲಿ ದರ್ಶನಕ್ಕೆ ಪ್ರಸಾದ ಫ್ರೀ ಇರುತ್ತೆ, ಪ್ರಸಾದ ತಗೋಬಹುದು ಅಲ್ಲಿ. ಇಲ್ಲೇ ಬಲಗಡೆಗೆ ಆಂಜನೇಯ ಸ್ವಾಮಿದು ದೇವಸ್ಥಾನ ಇದೆ. ಇದು ರಶ್ ಇದ್ದಿದ್ರಿಂದ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಇದು ನೋಡಿ 30 ರೂಪೀಸ್ ಎಂಟ್ರಿ, ಮತ್ತೆ ಇದು 300 ರೂಪೀಸ್ ಎಂಟ್ರಿ. ಹೆವಿ ರಶ್ ಇರುತ್ತೆ. ನಾವು ಹೋಗಿದ್ದು ಫ್ರೀ ಎಂಟ್ರಿ. ಇವಾಗ ದರ್ಶನ ಎಲ್ಲ ಮುಗೀತು. ಹಾಗೆ ಮಹಿಷಾಸುರಂದು ಸ್ಟ್ಯಾಚ್ಯೂ ಇದೆಯಲ್ಲ ಆ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ನೀವು ಇಲ್ಲಿ ಬಂದರೆ ನಿಮಗೆ ದಾಸೋಹನೂ ಇರುತ್ತೆ, ಅಂದರೆ ಊಟ ಎಲ್ಲ ಫ್ರೀಯಾಗಿ ಇರುತ್ತೆ.
ಸೊ ನೀವು ಟೈಮಿಂಗ್ಸ್ ನೋಡಿಕೊಂಡು ಹೋಗ್ಬಹುದು. ಹಾಗೆ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಈ ಕಡೆ ಹೋಗ್ತಾ ಇದೀವಿ, ಮಹಿಷಾಸುರನ ಸ್ಟ್ಯಾಚು ಕಡೆ. ನಿಮಗೆಲ್ಲ ನಾನು ಹಾಗೆ ಹೇಳ್ದಾಗೆ ಮಹಿಷಾಸುರನ ಶ್ರೀ ಚಾಮುಂಡಿ ದೇವಿ ವಧಿಸಿದ್ದು ಅಂತ ಹೇಳಿದೆ ಅಲ್ಲ. ಸೊ ಅದನ್ನು 9 ದಿನನೂ 9 ಅವತಾರ ಎತ್ತಿ ಚಾಮುಂಡೇಶ್ವರಿ ಸಾಯಿಸಿದ್ದು ಅಂತ ಹೇಳ್ತಾರೆ. ಮೊದಲನೇ ದಿನ ಶೈಲಪುತ್ರಿ, ಆಮೇಲೆ ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದ ಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಮಾಯೆ, ಮಹಾಗೌರಿ ಮತ್ತೆ ಕೊನೆಯದಾಗಿ ಸಿದ್ಧಿದಾತ್ರಿ. ಹೀಗೆ 9 ಅವತಾರ ಎತ್ತಿ ಈ ಮಹಿಷಾಸುರನನ್ನ ಶ್ರೀ ಚಾಮುಂಡೇಶ್ವರಿ ಸಾಯಿಸಿದ್ದು ಅಂತ ಹೇಳ್ತಾರೆ. ಸ್ಟ್ಯಾಚ್ಯೂ ಹತ್ರನೇ ಆಧ್ಯಾತ್ಮಿಕ ಚಿತ್ರ ಸಂಗ್ರಹಾಲಯ ಅಂತ ಇದೆ. ಇದು ಫ್ರೀ ಎಂಟ್ರಿ ಇರುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಹೋಗ್ಬಹುದು. ನಾನು ನಿಮ್ಗೆ ಆಗ್ಲೇ ಮೈಸೂರು ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸ್ಟೆಪ್ಸ್ ಇಳ್ಕೊಂಡು ಬರ್ತಾ ಇದೀವಿ ನಾವು ಆಲ್ರೆಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಇಡೀ ಮೈಸೂರು ಕಾಣಿಸುತ್ತೆ ನಿಮಗಿಲ್ಲ. ಪ್ಯಾಲೇಸು, ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ನೋಡಿ ಇನ್ನೂ ಹಚ್ಕೊಂಡು ಬರ್ತಾ ಇದ್ದಾರೆ. ನಾವು 1 ಗಂಟೆ ಆಗಿತ್ತು ಅನ್ಸುತ್ತೆ, ನಾವು ಬೆಟ್ಟ ಇಳ್ದು ಅಲ್ಲೆಲ್ಲ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಸೊ ಇವಾಗೆಲ್ಲ ಸ್ಟೆಪ್ಸ್ ಇಳ್ಕೊಂಡು ಫುಲ್ ಕೆಳಗಡೆ ಬರ್ತಾ ಇದ್ದೀವಿ. ನೋಡಿ ಇನ್ನೂ ಹಚ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಸಿಲೇನು ಇರಲಿಲ್ಲ, ಸೊ ಬಿಸಿಲಿದ್ರೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಗಿಡ ಮರಗಳಿದೆ ಆದ್ರೂ ತುಂಬ ಕಷ್ಟ ಆಗುತ್ತೆ ಬಿಸಿಲಿದ್ರೆ, ಹೆವಿ ಬಿಸಿಲಿದ್ರೆ. ಸೊ ನಾವು ಹೋಗಿದ್ದ ದಿವಸ ಬಿಸಿಲೇನು ಇರಲಿಲ್ಲ. ಬೆಳಗ್ಗೆ ನೋಡಿ ಇಲ್ಲೆಲ್ಲ ಗಲೀಜಾಗಿತ್ತಲ್ಲ, ಇವಾಗ ತುಂಬ ನೀಟ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ. ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.